ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ, ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ, ಮತ್ತೆ ಕುಂಭಮೇಳನಲ್ಲಿ ಆಯ್ತಲ್ಲ, ಅವೆಲ್ಲಾನು ಕೂಡ ಸರ್ಕಾರಿ ಪ್ರಾಯೋಜಿತ. ಆ ಕಡೆ ಹೋಗ್ತಿರೋ ಮುಂಚೆ ಇಲ್ಲ, ಒಂದ್ ನಿಮಿಷ, ಇದನ್ನ ಇದು ಮುಗಿಸ್ಬಿಡ್ತೀನಿ ಸರ್, ಅಲ್ಲಿ ಬರ್ತೀನಿ. ನಾವು ನೋಡಿ, ಒಂದು ತಾವು ತಿಳ್ಕೋಬೇಕು ಸರ್, ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರು ಕೂಡ ನಿಮ್ ಎದುರಿಗೆ ಬಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತಾ ಇತ್ತು. ಯಾವುದೇ ಇಲ್ಲಿವರೆಗೂ ಹಿಂದೆ ಬಿಜೆಪಿ ಅವ್ರ ತರ ಓಡೋಗ ಪ್ರಶ್ನೆ ಯಾರ್ದು ಇಲ್ಲ ನಮ್ಗೆ. ಈಗ ತಾವು ಹೇಳ್ತಾ ಇದ್ರಲ್ಲ ಸರ್, ನೀವು ಇದು ಸರ್ಕಾರಿ ಪ್ರಾಯೋಜಿತ ಇದ್ರೆ ಅಂದ್ರೆ ಸರ್, ಅದು ಕುಂಭಮೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನ? ಅವ್ರು ಅದನ್ನ ಮೀಡಿಯಾ ಕವರ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಎಷ್ಟ್ ಜನ ತೀರೋಗಿದ್ರಂತ ಇನ್ನಾನು ಗೊತ್ತಿಲ್ಲ. ಅದಾದ್ಮೇಲೆ ಇಷ್ಟು ಜನ ತೀರೋದ್ರು ಅವರು ಕೂಡ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ, ಮಾನವ ಸಂಗಮ ಅಂತ ಇನ್ನಾನು ಪ್ರಾಪಗೇಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳು ಕೇಳೋರು ಯಾರು? ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮ್ಗೆ. ನಮ್ದೇನಾದ್ರೂ ಮಿಸ್ಟೇಕ್ ಇದ್ರೆ, ನಮ್ದೇನಾದ್ರೂ ಲೋಪಗಳಿದ್ರೆ ಅದನ್ನ ಒಪ್ಕೊಂಡು ನಾವು ಅದನ್ನ ಸರಿಪಡಿಸಿ ನಾವು ಸಾರ್ವಜನಿಕರ ಮುಂದೆ ಹೋಗೋದು ನಮ್ಮ ಧರ್ಮ ಇದೆ. ಆಮೇಲೆ ಸಾರ್ವಜನಿಕರಿಗೆ ತೀರ್ಪು ಕೊಡ್ತಾರೆ, ಮುಂದಿನ ಸಲ ಕೊಡ್ತಾರೆ. ಸರಿ, ಹೋಲಿಕೆ ಅಂತಿರಲ್ಲ, ಹೋಲಿಕೆ ಹೇಗೆ ಹೇಳ್ತೀವಿ ನಮ್ಗೆ ಅದು ಅರ್ಥ ಆಗ್ತಲ್ಲ. ಯಾಕಂದ್ರೆ ಇಲ್ಲಿ